ಇಂಡಿಯಾ ಫಸ್ಟ್ ಗೆ ಸ್ವಾಗತ. ನಾನು ವಿದ್ಯಶ್ರೀ. ಪಟ್ಟದಾಟ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂತ ಗೊತ್ತಿಲ್ಲ, ಆದ್ರೆ ನವೆಂಬರ್ ಕ್ಯಾಲೆಂಡರ್ ಕ್ರಾಂತಿ ರೀತಿ ದಿನ ದೂಡ್ತಾ ಇದೆ. ಕುರ್ಚಿ ಕದನದಲ್ಲಿ ಸಸ್ಪೆನ್ಸ್ ಗೇಮ್ಗಿಳಿದಂತಹ ಬೆಳಗಾವಿ ಸಾಹುಕಾರ್ ದಂಡಿನೊಂದಿಗೆ ಡೆಲ್ಲಿ ಯಾತ್ರೆ ಕೈಗೊಳ್ತಿದ್ದಾರೆ. ಸಿಎಂ ಹುದ್ದೆಗೇರೋಕೆ ಅಜ್ಜಯ್ಯನ ಆಜ್ಞೆಯಾಗಿದ್ದು ಡಿಕೆಶಿ ಅಲರ್ಟ್ ಆಗಿದ್ದಾರೆ. ಸರ್ಕಾರ ಬಗ್ತಾ ಇಲ್ಲ, ಬಿಜೆಪಿ ಜಗ್ತಿಲ್ಲ. ಈ ಕಿತ್ತಾಟ ಸುರಂಗ ಸಮರಕ್ಕೆ ನಾಂದಿ ಹಾಡಿದೆ. ಬೆಂಗಳೂರು ರಕ್ಷಿಸಿ, ಟನಲ್ ನಿಲ್ಲಿಸಿ ಕಮಲ ಅಭಿಯಾನ ಆರಂಭಿಸಿದೆ. ಸುರಂಗ ಕಟ್ಟಿ ದಿವಾಳಿ ಮಾಡುವ ಹೊಂಚು ಅಂತ ಅಶೋಕ್ ಕೆರಳಿದ್ದಾರೆ. ಅತ್ತ ತೇಜಸ್ವಿ ಸೂರ್ಯಗೆ ಮಹಾನ್ ನಾಯಕ ಅಂತ ಡಿಕೆಶಿ ತಿವಿದಿದ್ದಾರೆ. ಬೆಳಗಾವಿ ಕನ್ನಡ ಹಬ್ಬ ಹಿಂಸಾಚಾರಕ್ಕೆ ತಿರುಗಿದೆ. ಗುಂಪಿನಲ್ಲಿ ನುಗ್ಗಿ ನೆತ್ತರು ಚಿಮ್ಮಿಸಿದ ಕಿಡಿಗೇಡಿಗಳು 6 ಮಂದಿಗೆ ಚಾಕು ಇರಿದಿದ್ದಾರೆ. ಇಬ್ಬರ ಸ್ಥಿತಿ ಗಂಭೀರವಾಗಿದೆ. ಚಾಕು ಜೊತೆ ಆಸ್ಪತ್ರೆಗೆ ಬಂದಿದ್ದ ವ್ಯಕ್ತಿಯ ಬಂಧನ ಆಗಿದೆ. ಇನ್ನು ಮೆರವಣಿಗೆಯಲ್ಲಿ ಮೊಬೈಲ್ ಕಳ್ಳತನ ಅಂತ ಒಟ್ಟು 300 ಕೇಸ್ ದಾಖಲಾಗಿವೆ. ರಿಯಾಲಿಟಿ ಶೋ ಬಿಗ್ ಬಾಸ್ ಹೊಸ ವಿವಾದಕ್ಕೆ ಸುದ್ದಿಯಾಗಿದೆ. ಕರಾವಳಿ ಬೆಡಗಿ ರಕ್ಷಿತಾಗೆ ಕಾನೂನು ಸಂಕಷ್ಟ ಎದುರಾಗಿದೆ. ಧಾರಾವಾಹಿ, ಆಕ್ಟಿಂಗು, ಕಲಾವಿದರು ಪದ ಬಳಕೆಗೆ ಕುಶಲ ಕಲಾವಿದರ ವೃಂದ ರೊಚ್ಚಿಗೆದ್ದಿದೆ. ಅಶ್ವಿನಿ ಗೌಡಗೆ ಚಪ್ಪಲಿ ತೋರಿಸಿ ಅಗೌರವ ಅಂತ ಕಮಿಷನರ್ಗೆ ಪತ್ರ ಬರೆದು ದೂರು ಕೊಟ್ಟಿದೆ. ಮುಂಬೈನಲ್ಲಿ ಮೆಗಾ ಕ್ರಿಕೆಟ್ ವಾರ್ ನಡೀತಾ ಇದೆ. ಭಾರತ ದಕ್ಷಿಣ ಆಫ್ರಿಕಾ ನಡುವೆ ಏಕದಿನ ವಿಶ್ವಕಪ್ ಹಣಾಹಣಿ ಏರ್ಪಟ್ಟಿದೆ. ಟಾಸ್ ಗೆದ್ದು ಬೌಲಿಂಗ್ ಆಯ್ದುಕೊಂಡಂತಹ ಹರಿಣಗಳು ಟೀಂ ಇಂಡಿಯಾನ ಕಟ್ಟಿ ಹಾಕೋಕೆ ಹೆಣಗಾಡಿವೆ. ಭಾರತದ ಪರ ಸ್ಮೃತಿ ಮಂದಾನ, ಶಫಾಲಿ ವರ್ಮಾ ಅಬ್ಬರಿಸಿದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.